ಸರ್ ನಮಸ್ತೆ, ನಿಮ್ಮ ಹೆಸರು? ರಾಘವೇಂದ್ರ ಹೆಗಡೆ ಅಂತ. ನಿಮ್ಮ ಊರು? ಕಾರ್ಕಳ. ಕಾರ್ಕಳ. ನೀವು ಮಾಡ್ತಿರೋ ಸೇವೆ ಇದೊಂದು ನಿಸ್ವಾರ್ಥ ಸೇವೆ ಸರ್. ಅಂದರೆ ಇಲ್ಲಿ ಫಂಕ್ಷನಲ್ಲಿ ಅನ್ನ ಉಳಿದ್ರೆ ನಾನು ಒಟ್ಟು ಮಾಡ್ತೇನೆ ಒಬ್ಬನೇ ಹೋಗಿ, ಅದರ ತೊಟ್ಟೆ ಹಾಕ್ತೇನೆ. ಮತ್ತೆ ಬೆಳಿಗ್ಗೆ ಬಂದು ಈಗ ಮಧ್ಯಾಹ್ನ ಫ್ರೀ ಆದರೆ ಈಗ ಆಗ್ತೇನೆ. ಮೀನಿಗೆ ಮತ್ತು ಪಕ್ಷಿಗಳಿಗೆ ಅವುಗಳಿಗೆ ಯಾರಿಲ್ಲ, ಹೌದು. ಎಲ್ಲ ಅವುಗಳನ್ನ ಹಿಂಸೆ ಮಾಡೋರು ಮಾತ್ರ, ಅದೇ ಬೇಸರ. ಅವಳಿಗೊಂದು ಹಸಿವು ಆಗ್ತದೆ ನಮ್ಮ ಹಾಗೆ. ಅದೇ ಅವುಗಳಿಗೆ ಹಸಿವು ಆಗ್ತದೆ, ಅವುಗಳು ಯಾರು ಅಂತ ಹೇಳಿ ಹೋಗಿಲ್ಲ. ಮತ್ತೊಂದು ಅವುಗಳಿಗೆ ಜನ ಒಂಥರ ಥಿಂಕ್ ಆಗಿ ಒಂದು ವಸ್ತುವಾಗಿ ಥಿಂಕ್ ಮಾಡ್ತಾರೆ, ಅದೇ ಬೇಸರ. ಅಂದರೆ ನಿಮಗೆ ಪ್ರಾಣಿ ಪಕ್ಷಿಗಳು ಕಂಡ್ರೆ ನಿಮಗೆ ಇದೊಂದು ದೇವರ ಸೇವೆ ಸರ್, ದೇವರ ಸೇವೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಅನ್ನ ಹಾಳಾಗುದಿಲ್ಲ ಈಚಿಂದ ಅವಳಿಗೆ ಫುಡ್ ಹಾಕ್ತದೆ, ಎರಡು ಕೆಲಸ ಆಗ್ತದೆ. ಒಂದು ಅಲ್ಲಿ ಅನ್ನ ಹಾಳಾಗುದಿಲ್ಲ, ಹೌದು. ಅಲ್ಲಿ ಅನ್ನ ಹಾಳಾಗಿ ಉಳಿತದೆ, ಈಚಿಂದ ಈಗಳು ಫುಡ್ ಆಗ್ತದೆ. ಆಗೊಂದು ಬೇರೆ ಮಾಡಬೇಕಂತ ಆಸೆ ಸರ್. ಅಂದ್ರೆ ನಾವು ಒಬ್ಬನೇ ಆಗಿ ನಂಗೆ ತುಂಬಾ ಕಷ್ಟ. ನಂಗೊಂದು 2-3 ಜನ ನಮ್ಗೆ ಇದು ಕೆಲಸ ಸುಲಭ ಆಗ್ತದೆ. ನಾವು ಅಲ್ಲಿ ಒಬ್ಬನೇ ಅಲ್ಲಿ ಹಾಕ್ಬೇಕು, ತುಂಬಾ ಕಷ್ಟ ಆಗ್ತದೆ ಒಬ್ಬನಿಗೆ. ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ, ನಮ್ಮ ಬೆಟ್ಟಗಲ್ಲಿ ಮೇಲೆ ಹೋಗ್ಬೇಕು, ತುಂಬಾ ಸ್ಟ್ರೆಂತ್ ಕಡಿಮೆ ಆಗ್ತದೆ ಬಾಡಿಯಲ್ಲಿ. ಇನ್ನೊಂದಿಬ್ರು ಯಾರು ಸಹಾಯಕ್ಕೆ ಸಿಕ್ಕಿದ್ರೆ, ಒಳ್ಳೆ ಆರಾಮದ ನಿಮ್ಮ ಸಹಾಯಕಕ್ಕೆ ಸಿಕ್ಕಿದ್ರೆ ನಿಮಗೆ ಅದು ಒಳ್ಳೇದಾಗುತ್ತೆ. ಏಕಾಂಗಿಯಾಗಿ ಕಷ್ಟ ಸ್ಟಾರ್ಟ್ ಆಗಿದೆ ನಂದು. ಈಗ 20 ವರ್ಷ ಆಗ್ತಾ ಉಂಟು. ಅದೇ ಒಂದು ನನ್ಗೆ ಅಂದ್ರೆ ಇದರಲ್ಲಿ ಇದು ಹೇಳಿ ಕಾರಣ ಅಂದ್ರೆ ಜನರಿಗೆ ಒಂದು ಮೆಸೇಜ್ ಅಂದ್ರೆ ನಮ್ಗೆ ಇದ್ದಾಗೆ ಅವಳಿ ಹಸಿ ಉಂಟು, ಆದ್ರೆ ಅವಳಿಗೆ ಬಾಯಿ ಇಲ್ಲ. ಆದ್ರೆ ಒಂದು ಸಮಾಜ ಅಂತ ಮಾಡ್ತಾರೆ, ನೀರು ಹಾಕ್ಲಿಕ್ಕೆ ಹಾಕ್ಬೇಕು ಹೇಳ್ತಾರೆ, ಅದು ನೀರು ಹಾಳಾಗ್ತದೆ ಅಂತ. ಅನ್ನ ಹಾಕಿದ್ರೆ ನೀರು ಹಾಳಾಗುದಿಲ್ಲ, ಮೀನು ತಿಂತದೆ. ಪ್ಲಾಸ್ಟಿಕ್ ಹಾಕಬಾರ್ದು.